ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ. ಆದ್ರೆ ಸಿಎಂ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾ ಇಲ್ಲ, ರಾಜ್ಯ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳ ವಿರುದ್ಧ ಕಾಂಗ್ರೆಸ್ ನಾಯಕ, ಹಿರಿಯ ಕಾಂಗ್ರೆಸ್ ನಾಯಕ ಕಿಡಿಕಾರಿದ್ದಾರೆ. ಎಸ್ಐಟಿ ಅವರೇ, ಮುಖ್ಯಮಂತ್ರಿಗಳೇ ಏನು ಮಾಡ್ತಾ ಇದ್ದೀರಿ? ಧರ್ಮಸ್ಥಳದ ಹೆಸರು ಹಾಳಾಗ್ತಾ ಇದೆ, ಯಾಕೆ ಬಾಯಿ ಬಿಡ್ತಾ ಇಲ್ಲ ಅಂತ ಹೇಳಿ ಕರಾವಳಿಯ ಕಾಂಗ್ರೆಸ್ನ ಹಿರಿಯ ನಾಯಕ ಜನಾರ್ದನ ಪೂಜಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮನುಷ್ಯ ಸತ್ತಾಗ ದೇವಸ್ಥಾನದ ವಠಾರದಲ್ಲಿ ಹೂಳೋದು ಕ್ರಮ. ಧರ್ಮಸ್ಥಳದ ವಠಾರವನ್ನ ಎಸ್ಐಟಿ ಅವರು ಅಗೀತಿದ್ದಾರೆ, ಶವ ಹುಡುಕ್ತಿದ್ದಾರೆ, ಆದ್ರೆ ಏನೂ ಸಿಗ್ತಿಲ್ಲ, ಏನು ಸಿಗೋದೂ ಇಲ್ಲ. ಈ ರೀತಿಯ ಮೌನ ಬೇಡ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಜನಾರ್ದನ ಪೂಜಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಠಾರವನ್ನು ಎಸ್ಐಟಿಯವರು ಅಗೆಯುತ್ತಾ ಇದ್ದಾರೆ. ಶವಗಳನ್ನು ಊತಿಟ್ಟಿದ್ದಾರೆ ಎಂಬ ಆರೋಪದಲ್ಲಿ ಆ ಶವಗಳನ್ನು ಹುಡುಕ್ತಾ ಇದ್ದಾರೆ. ಆ ಧರ್ಮಸ್ಥಳ ಒಂದು ಹೆಮ್ಮೆಯ ಸ್ಥಳ. ಆದ್ದರಿಂದ ಹೇಳ್ತಿದ್ದೇನೆ, ಪೂಜಾರಿ ಇವತ್ತು ಬಾಯಿ ಬಿಟ್ಟಿದ್ದಾನೆ. ಧರ್ಮಸ್ಥಳವನ್ನು ಹಾಳು ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ, ಯಮನಿಂದಲೂ ಕೂಡ ಸಾಧ್ಯ ಇಲ್ಲ. ಆದ್ದರಿಂದ ಏನಾಗಿರ್ತಾ ಇದ್ದೀರಿ? ಭಾರತದ ಸಂಸ್ಕೃತಿ, ಮನುಷ್ಯ ಸತ್ತ ಕೂಡಲೇ ಅವನನ್ನು ದೇವಸ್ಥಾನದಲ್ಲಿ, ಅದರ ವಠಾರದಲ್ಲಿ ಊತಿ ಅದೊಂದು ಕ್ರಮ. ಇವತ್ತು ಎಸ್ಐಟಿಯವರು ಹುಡುಕಿದ್ರು, ಏನು ಸಿಗಲಿಲ್ಲ. ಹೌದು, ಸಿಗುವುದಿಲ್ಲ. ಎಷ್ಟು ಹುಡುಕಿದ್ರು ನೀವು, ಸಿಗುವುದಿಲ್ಲ. ಎಸ್ಐಟಿಯವರೇ, ಮುಖ್ಯಮಂತ್ರಿಯವರೇ, ಏನು ಮಾಡ್ತಿದ್ದೀರಿ? ಧರ್ಮಸ್ಥಳದ ಹೆಸರು ಹಾಳಾಗ್ತಾ ಇದೆ, ಯಾಕೆ ಬಾಯಿ ಬಿಡುವುದಿಲ್ಲ? ಭಾರತ ಸರ್ಕಾರಕ್ಕೆ ನೀವೇನು ಮಾಡ್ತಿದ್ದೀರಿ? ಪ್ರಧಾನಮಂತ್ರಿಯವರೇ, ಮೋದಿಯವರೇ, ಏನು ಮಾಡ್ತಿದ್ದೀರಿ? ಒಂದು ಧರ್ಮಸ್ಥಳ ಇದರ ಹೆಸರು ಹಾಳಾಗ್ತಾ ಇದೆ. ಇಲ್ಲ. ಮಾಜಿ ಕೇಂದ್ರ ಸಚಿವ, ಕರಾವಳಿಯ ಹಿರಿಯ ಕಾಂಗ್ರೆಸ್ ನಾಯಕ ಜನಾರ್ದನ ಪೂಜಾರಿಯವರ ಆಕ್ರೋಶದ ಮಾತುಗಳು. ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಕಾಂಗ್ರೆಸ್ನ ಯಾವೊಬ್ಬ ನಾಯಕರು ಮಾತನಾಡ್ತಾ ಇಲ್ಲ, ಸಚಿವರು ಮಾತನಾಡ್ತಾ ಇಲ್ಲ, ತನಿಖೆಯಾಗ್ಲಿ ಅನ್ನೋದಷ್ಟೇ ಹೇಳ್ತಿದ್ದಾರೆ. ಆದ್ರೆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಆಗ್ತಾ ಇದೆ, ಯಾಕೆ ನೀವು ಮಾತನಾಡ್ತಾ ಇಲ್ಲ ಅಂತ ಅದೇ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಜನಾರ್ದನ ಪೂಜಾರಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ರಾಜ್ಯದಲ್ಲಿ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದ ಕರಾವಳಿಯ ಹಿರಿಯ ನಾಯಕ, ಮಾಜಿ ಕೇಂದ್ರ ಸಚಿವರು ಜನಾರ್ದನ ಪೂಜಾರಿ ತೀಕ್ಷ್ಣ ಪ್ರಶ್ನೆಗಳನ್ನ ರಾಜ್ಯ ಸರ್ಕಾರದ ಮುಂದೆ, ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದ್ದಾರೆ. ಯಾವ ರೀತಿ ಅವರ ಹೇಳಿಕೆಯನ್ನ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಕಿರಣ್? ಹಿರಿಯ ನಾಯಕ, ಬಿಜೆಪಿಯ ಹಿರಿಯ ನಾಯಕ ಬಿ ಜನಾರ್ದನ ಪೂಜಾರಿ ಅವರು ಓಪನ್ ಆಗಿ ಬಂದೀಗ ಧರ್ಮಸ್ಥಳದ ಪರ ಧ್ವನಿ ಎತ್ತಿರುವಂತದ್ದು. ಕೇವಲ ಇವರು ಬಿಜೆಪಿ ಕಾಂಗ್ರೆಸ್ ನಾಯಕ, ಹಿರಿಯ ನಾಯಕ ಮಾತ್ರ ಅಲ್ಲ, ಕಾಂಗ್ರೆಸ್ನ ಹಿರಿಯ ನಾಯಕ ಮಾತ್ರ ಅಲ್ಲ, ಆದ್ರೆ ಅವರು ಇಲ್ಲಿ ಈ ಭಾಗದ ತುಳು ನಾಡಿನ ಒಂದು ಬಿಲ್ಲವ ಸಮುದಾಯದ ಸರ್ವೋಚ್ಚ ನಾಯಕ ಅಂತಾನೆ ಇಲ್ಲಿಯ ಜನರು ಅವರನ್ನ ನೋಡ್ತಾರೆ. ಈ ಹಿನ್ನೆಲೆಯಲ್ಲಿ ಅವರ ಹೇಳಿಕೆ, ಜನಾರ್ದನ ಪೂಜಾರಿ ಅವರ ಹೇಳಿಕೆ, ಅದು ಕೂಡ ಕಾಂಗ್ರೆಸ್ನ ಹಿರಿಯ ನಾಯಕ, ಅವರ ಹೇಳಿಕೆ ಬಹಳ ಮಹತ್ವವನ್ನ ಪಡ್ಕೊಳ್ಳುತ್ತೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಧರ್ಮಸ್ಥಳದ ವಿರುದ್ಧ ಹಲವಾರು ಆರೋಪಗಳು ಕೇಳಿ ಬರ್ತಾ ಇತ್ತು. ಈಗ ಎಸ್ಐಟಿ ತನಿಖೆ ನಡೀತಾ ಇದೆ. ಅದು ಕೂಡ ಅವರ ಹೇಳಿಕೆ, ಅದನ್ನು ಓಪನ್ ಆಗಿ ಒಂದು ಭಾಷಣದಲ್ಲಿ ಅವರು ಹೇಳಿರುವಂತದ್ದು. ಧರ್ಮಸ್ಥಳದ ಹೆಸರು ಹಾಳು ಮಾಡ್ಲಿಕ್ಕೆ, ಅವಹೇಳನ ಆಗ್ತಾ ಇದೆ.
ಆದ್ರೆ ಸರ್ಕಾರ ಆಗ್ಲಿ ಮುಖ್ಯಮಂತ್ರಿಯವರಾಗ್ಲಿ ಯಾರು ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಹಾಗೆ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. SIT ಅವರು ಅಲ್ಲಿ ಹೋಗಿ ಅಗಿತಾ ಇದ್ದಾರೆ. ಧರ್ಮಸ್ಥಳದ ಆ ವಠಾರದಲ್ಲಿ, ಧರ್ಮಸ್ಥಳದ ದೇವಸ್ಥಾನದ ವಠಾರದಲ್ಲಿ ಹೋಗಿ ಅಗಿತಾ ಇದ್ದಾರೆ. ಶವಗಳನ್ನ ಹುಡುಕ್ತಾ ಇದ್ದಾರೆ. ಅದು ಏನು ಸಿಗ್ತಾ ಇಲ್ಲ, ಏನು ಸಿಗುವುದೂ ಇಲ್ಲ ಅನ್ನೋದನ್ನ ಅವರು ಹೇಳಿರುವಂತದ್ದು. ಹಾಗೇನೆ ಈ ಒಂದು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಈ ಅಪಪ್ರಚಾರದಿಂದ ತುಂಬಾ ನೋವಾಗಿದೆ. ಮತ್ತೆ ಅವರು ಭಾವುಕರಾಗಿ ಕೂಡ ನುಡಿದ್ದಾರೆ. ವೀರೇಂದ್ರ ಹೆಗಡೆ ಅವರಿಂದ, ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂತಹ ವೀರೇಂದ್ರ ಹೆಗಡೆ ಅವರಿಗೆ ಓಪನ್ ಆಗಿ ಹೇಳಿದ್ದಾರೆ, ನಾವು ನಿಮ್ಮೊಟ್ಟಿಗಿದ್ದೇವೆ, ಅದು ಕೂಡ ಕುದ್ರೋಳಿ ದೇವಸ್ಥಾನ ಕೂಡ ತಮ್ಮೊಟ್ಟಿಗೆ ಇರುತ್ತೆ, ತಮ್ಮೊಟ್ಟಿಗೆ ನಿಲ್ಲುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಯಾವುದೇ ಇದರಲ್ಲಿ ಎದುರಬೇಕಾಗಿಲ್ಲ, ನಿಮ್ಮೊಟ್ಟಿಗೆ ನಾವು ನಿಲ್ತೀವಿ ಅನ್ನೋದನ್ನ ಅವರು ಓಪನ್ ಆಗಿ ಹೇಳಿರುವಂತದ್ದು. ಇದು ಅಷ್ಟು ಮಾತ್ರ ಅಲ್ಲ, ಕೇಂದ್ರ ಸರ್ಕಾರವನ್ನ ಕೂಡ ಅವರು ತರಾಟೆಗೆ ತಗೊಂಡಿರುವಂತದ್ದು. ಏನ್ ಮಾಡ್ತಾ ಇದ್ದೀರಿ, ಧರ್ಮಸ್ಥಳದ ಹೆಸರಿಗೆ ಅಪಪ್ರಚಾರ ನಡೀತಾ ಇದೆ, ಮೋದಿ ಅವರು ಏನ್ ಮಾಡ್ತಾ ಇದ್ದಾರೆ, ಪ್ರಧಾನಿ ಏನ್ ಮಾಡ್ತಾ ಇದ್ದಾರೆ, ತಾಕತ್ತಿದ್ರೆ ದಮ್ಮಿದ್ರೆ ಬಂದು ಮೋದಿ ಅವರು ಇಲ್ಲಿ ಬರ್ಬೇಕು, ಧರ್ಮಸ್ಥಳಕ್ಕೆ ಹೋಗ್ಬೇಕು, ಅಲ್ಲಿ ನಿಂತು ಭಾಷಣ ಮಾಡ್ಬೇಕು ಅನ್ನೋದನ್ನ ಅವರು ಒತ್ತಾಯ ಮಾಡ್ತಾ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಧರ್ಮಸ್ಥಳದ ವಠಾರವನ್ನು SIT ಅವರು ಅಗೆಯುತ್ತಾ ಇದ್ದಾರೆ. ಶವಗಳನ್ನು ಊತಿಟ್ಟಿದ್ದಾರೆ ಎಂಬ ಈ ಆರೋಪದಲ್ಲಿ ಆ ಶವಗಳನ್ನು ಹುಡುಕ್ತಾ ಇದ್ದಾರೆ. ಆ ಧರ್ಮಸ್ಥಳ ಒಂದು ಹೆಮ್ಮೆಯ ಸ್ಥಳ. ಆದ್ದರಿಂದ ಹೇಳ್ತಿದ್ದೇನೆ, ಪೂಜಾರಿ ಇವತ್ತು ಬಾಯಿ ಬಿಟ್ಟಿದ್ದಾನೆ. ಧರ್ಮಸ್ಥಳವನ್ನು ಹಾಳು ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ, ಯಮನಿಂದಲೂ ಕೂಡ ಸಾಧ್ಯ ಇಲ್ಲ. ಆದ್ದರಿಂದ ಏನಾಗಿರ್ತಾ ಇದ್ದೀರಿ, ಭಾರತದ ಸಂಸ್ಕೃತಿ ಮನುಷ್ಯ ಸತ್ತ ಕೂಡಲೇ ಅವನನ್ನು ದೇವಸ್ಥಾನದಲ್ಲಿ ಅದರ ವಠಾರದಲ್ಲಿ ಊತಿ ಬಿಡುವ ಅದೊಂದು ಕ್ರಮ. ಇವತ್ತು SIT ಅವರು ಹುಡುಕಿದ್ರು, ಏನು ಸಿಗಲಿಲ್ಲ. ಹೌದು, ಸಿಗುವುದಿಲ್ಲ. ಎಷ್ಟು ಹುಡುಕಿದ್ರು ನೀವು, ಸಿಗುವುದಿಲ್ಲ. SIT ಅವರೇ, ಮುಖ್ಯಮಂತ್ರಿಯವರೇ, ಏನು ಮಾಡ್ತಿದ್ದೀರಿ? ಧರ್ಮಸ್ಥಳದ ಹೆಸರು ಹಾಳಾಗ್ತಾ ಇದೆ, ಯಾಕೆ ಬಾಯಿ ಬಿಡುವುದಿಲ್ಲ? ಭಾರತ ಸರ್ಕಾರಕ್ಕೆ ನೀವೇನು ಮಾಡ್ತಿದ್ದೀರಿ? ಪ್ರಧಾನಮಂತ್ರಿಯವರೇ, ಮೋದಿಯವರೇ, ಏನು ಮಾಡ್ತಿದ್ದೀರಿ? ಒಂದು ಧರ್ಮಸ್ಥಳ ಇದರ ಹೆಸರು ಹಾಳಾಗ್ತಾ ಇದೆ. ಇಲ್ಲ, ಕರಾವಳಿ ಭಾಗದ ಬಿಲ್ಲವ ಸಮುದಾಯದ ಪ್ರಮುಖ ನಾಯಕ, ಕೇಂದ್ರ ಸಚಿವ, ಕಾಂಗ್ರೆಸ್ನ ಹಿರಿಯ ನಾಯಕ ಜನಾರ್ದನ ಪೂಜಾರಿಯವರ ಆಕ್ರೋಶದ ಮಾತುಗಳು ಧರ್ಮಸ್ಥಳದಲ್ಲಿ SIT ತನಿಖೆಗೆ ಸಂಬಂಧಪಟ್ಟ ಹಾಗೆ, ಅಲ್ಲಿ ನಡೀತಾ ಇರುವಂತಹ ಅಸ್ಥಿಪಂಜರದ ಶೋಧಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರಾಜ್ಯದ ಕಾಂಗ್ರೆಸ್ ನಾಯಕರು ಈ ಬಗ್ಗೆ ಮಾತನಾಡ್ತಾ ಇಲ್ಲ, ತನಿಖೆಯಾಗಲಿ ಅಂತಷ್ಟೇ ಹೇಳ್ತಿದ್ದಾರೆ. ಬಿಜೆಪಿಯ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇದರ ಮಧ್ಯೆ ಜನಾರ್ದನ ಪೂಜಾರಿಯವರು ತಮ್ಮದೇ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿರುವಂತಹ ರೀತಿ, ಯಾಕೆ ಮಾತನಾಡ್ತಾ ಇಲ್ಲ? ಸರಿ, ನೀವು SIT ತನಿಖೆಗೆ ಆದೇಶವನ್ನ ಮಾಡಿದ್ರಿ, SIT ತನಿಖೆ ನಡೀತಾ ಇದೆ, ಧರ್ಮಸ್ಥಳ ದೇಗುಲದ ವಠಾರದಲ್ಲಿ ಮಣ್ಣನ್ನ ಅಗೀತಿದ್ದಾರೆ, ಆ ದೂರುದಾರ ತೋರಿಸಿದಂತಹ ಜಾಗದಲ್ಲಿ ಮಣ್ಣನ್ನ ಅಗೀಲಾಗ್ತಾ ಇದೆ, ಏನಾದ್ರೂ ಸಿಕ್ಕಿದ್ಯಾ ಇಲ್ಲಿ ತನಕ? ಏನೂ ಸಿಗ್ಲಿಲ್ವಲ್ಲ,
ಸಿಗೋದು ಕೂಡ ಇಲ್ಲ. ಈ ಅಪಪ್ರಚಾರ ಧರ್ಮಸ್ಥಳ ಈ ಭಾಗದ ಪವಿತ್ರ ಧಾರ್ಮಿಕ ಕ್ಷೇತ್ರ, ಕೋಟ್ಯಂತರ ಜನ ನಂಬಿಕೆಯನ್ನ ಇಟ್ಟಂತಹ ಕ್ಷೇತ್ರ. ಧರ್ಮಸ್ಥಳದ ಮಂಜುನಾಥನನ್ನ ಎಷ್ಟೋ ಲಕ್ಷಾಂತರ ಭಕ್ತರು ನಂಬ್ತಾರೆ, ಆತನನ್ನ ಆರಾಧಿಸ್ತಾರೆ. ಅಂತಹ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಆಗ್ತಾ ಇದೆ, ಅಂತಹ ಕ್ಷೇತ್ರದ ಬಗ್ಗೆ ಏನೇನೋ ಸುದ್ದಿಗಳನ್ನ ಹಬ್ಬಿಸಲಾಗ್ತಾ ಇದೆ. ಆದ್ರೆ ನೀವು ಯಾಕೆ ಮಾತನಾಡ್ತಾ ಇಲ್ಲ ಅಂತ ಹೇಳಿ ತಮ್ಮದೇ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕ ಬಿ ಜನಾರ್ದನ ಪೂಜಾರಿ. ಕೇವಲ ರಾಜ್ಯ ಸರ್ಕಾರವನ್ನ ಮಾತ್ರ ಅಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡದೇ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧವೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.